ನಮಸ್ಕಾರ ಸ್ನೇಹಿತರೆ, ನಿಸರ್ಗ ನೀ ಸ್ವರ್ಗ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ವೈಶಿಷ್ಟ್ಯವಾದಂಥ ನಾಗಲಿಂಗ ಪುಷ್ಪದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕೈಗೆಟಕುವ ಹಾಗೆ ಯಾವುದೂ ಫ್ರೆಶ್ ಆಗಿರುವಂಥ ಹೂವು ಇರಲಿಲ್ಲ. ಆದ್ದರಿಂದ ಕೆಳಗೆ ಬಿದ್ದಿರುವ ಹೂವನ್ನು ಆರಿಸ್ಕೊಂಡು ಈ ಹೂವಿನ ಪರಿಚಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಈ ಗಿಡದ ಹೂವಿನಲ್ಲಿ ವೈಶಿಷ್ಟ್ಯವಿದೆ. ಈ ಗಿಡದ ಹೂವಿನ ಆಕಾರದ ಪ್ರಕಾರ ಅನ್ವರ್ಥಕವಾಗಿ ಹೆಸರುಗಳನ್ನು ಇಟ್ಟಿದ್ದಾರೆ. ಅದು ಯಾಕೆ ಇಟ್ಟಿದ್ದಾರೆ, ಅದರ ಕಾರಣ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಅದೇ ಮುಖ್ಯವಾಗಿ ಆಸಕ್ತಿ ಇರುವಂಥ ಒಂದು ವಿಷಯ. ಈ ಸಸ್ಯವನ್ನು ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ನಾಗಲಿಂಗ ಪುಷ್ಪ ಅಥವಾ ಲಿಂಗದ ಹೂವಿನ ಮರ ಅಂತ ಕರೀತಾರೆ. ಇನ್ನು ಮರಾಠಿಯಲ್ಲಿ ಶಿವಲಿಂಗಂ ಅಥವಾ ಕೈಲಾಸಪತಿ ಅಂತ ಕರೀತಾರೆ. ಇನ್ನು ತಮಿಳು ಭಾಷೆಯಲ್ಲಿ ನಾಗಲಿಂಗಂ ಅಂತ ಕರೀತಾರೆ. ಇಲ್ಲಿ ನಾವು ಯಾವುದೇ ಭಾಷೆಯನ್ನು ತಗೊಂಡ್ರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂಥ ಶಬ್ದಗಳು ನಾಗ ಮತ್ತು ಲಿಂಗ. ಈ ಹೂವಿನಲ್ಲಿ ನಾಗರ ಹಾವು ಹೆಡೆ ಎತ್ತಿ ನಿಂತರೆ ಯಾವ ಆಕಾರದಲ್ಲಿ ಕಾಣಿಸುತ್ತೋ ಅದೇ ರೀತಿಯಾದಂಥ ಒಂದು ಆಕಾರ ಈ ಹೂವಿನಲ್ಲಿ ಇದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾಗರ ಹಾವು ಹೆಡೆ ಎತ್ತಿ ನಿಂತರೆ ಯಾವ ರೀತಿ ಕಾಣಿಸ್ತದೋ ಆ ರೀತಿಯಾಗಿ ಕಾಣುವಂಥ ಒಂದು ಭಾಗ ಇದೆ. ಅದರ ಜೊತೆಗೆ ಮಧ್ಯದಲ್ಲಿ ನಾನು ಈಗ ಬೆರಳಿಟ್ಟು ತೋರಿಸ್ತಾ ಇರುವಂಥ ಭಾಗ ಅದು ಲಿಂಗದ ಆಕಾರದಲ್ಲಿ ಇದೆ. ಅದನ್ನು ಸ್ವಲ್ಪ ಗಮನಿಸಿ ನೋಡಿದರೆ ಅದು ಲಿಂಗದ ಆಕಾರದಲ್ಲಿ ಕಾಣಿಸ್ತದೆ. ಹಾಗಾಗಿ ಲಿಂಗದ ಮೇಲೆ ನಾಗರ ಹಾವು ಹೆಡೆ ಎತ್ತಿ ನಿಂತರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿಯಾಗಿ ಗೋಚರವಾಗುತ್ತದೆ ಈ ಪುಷ್ಪ. ಆದ್ದರಿಂದ ಇದನ್ನು ಬೇರೆ ಬೇರೆ ಭಾಷೆಯಲ್ಲಿ ನಾಗ ಮತ್ತು ಲಿಂಗ ಅನ್ನುವಂಥ ಶಬ್ದಗಳನ್ನು ಬಳಸ್ಕೊಂಡು ಹೇಳ್ತಾರೆ. ನಾಗಲಿಂಗ ಪುಷ್ಪ, ಲಿಂಗದ ಹೂವಿನ ಮರ, ಶಿವಲಿಂಗಂ ಮತ್ತು ಕೈಲಾಸಪತಿ ಅಂತ. ಆ ಭಾಗಗಳು ನಿಜವಾಗ್ಲಿಯೂ ಏನು, ಅದು ವೈಜ್ಞಾನಿಕವಾಗಿ ಸಸ್ಯಶಾಸ್ತ್ರದಲ್ಲಿ ಅದನ್ನು ನಾವು ಏನಂತ ಕರಿತೀವಿ ಅಂತ ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಕ್ಯೂರಿಯಾಸಿಟಿಯನ್ನು ಕ್ಯಾರಿ ಮಾಡುವ ಉದ್ದೇಶ ಅಷ್ಟೇ. ಭಾಷೆಯಲ್ಲಿ ಕೆನಾನ್ ಬಾಲ್ ಟ್ರೀ ಅಂತ ಕರೀತಾರೆ. ಇದು ಯಾಕೆ ಕರೀತಾರೆ ಅಂತಂದರೆ ಈ ಸಸ್ಯದ ಹಣ್ಣುಗಳು ಏನಿರ್ತವೆ, ಕಾಯಿಗಳು, ಅದು ಈ ಮದ್ದುಗುಂಡು ಅಂತ ಹೇಳ್ತೀವಲ್ಲ ಅಷ್ಟು ಗಟ್ಟಿಯಾಗಿ ಆ ರೀತಿ ಆಕಾರದಲ್ಲಿ ಇರೋದ್ರಿಂದ ಇದನ್ನು ಆಂಗ್ಲ ಭಾಷೆಯಲ್ಲಿ ಕೆನಾನ್ ಬಾಲ್ ಟ್ರೀ ಅಂತ ಕರೀತಾರೆ. ಈ ನಾನು ತೋರಿಸ್ತಾ ಇರುವಂಥ ಸಸ್ಯದಲ್ಲಿ ಅಲ್ಲಿ ಹಣ್ಣುಗಳಿರಲಿಲ್ಲ, ಆದ್ದರಿಂದ ನಿಮಗೆ ತೋರಿಸ್ತಾ ಇಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಖಂಡಿತ ಆ ಫೋಟೋ ನಿಮಗೆ ಸಿಗ್ತದೆ. ಇದಿಷ್ಟು ಹೆಸರುಗಳಲ್ಲಿ ಇರುವಂಥ ಕಥೆ, ರೋಚಕ ಕಥೆ. ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ, ಸಸ್ಯಶಾಸ್ತ್ರದ ದೃಷ್ಟಿಯಲ್ಲಿ ನೋಡೋದಾದರೆ ಈ ಸಸ್ಯವನ್ನು ವೈಜ್ಞಾನಿಕವಾಗಿ ಕೌರೋಪಿಟ ಗೈನೆನ್ಸಿಸ್ ಅಂತ ಕರೀತಾರೆ. ಈ ಸಸ್ಯದ ಮೂಲ ಸೆಂಟ್ರಲ್ ಮತ್ತು ಸೌತ್ ಅಮೇರಿಕಾ. ಇದು ಲೆಸಿಥಿಡೇಸಿ ಅನ್ನುವಂಥ ಸಸ್ಯ ಕುಟುಂಬಕ್ಕೆ ಸೇರ್ಪಡೆಯಾಗಿದೆ. ಪರಿಮಳಭರಿತವಾದ ಹೂಗಳನ್ನು ಪೂಜೆಗೆ ಬಳಸ್ತಾರೆ. ಜೊತೆಗೆ ಹಣ್ಣು ಮತ್ತು ಬೀಜಗಳನ್ನು ಕೂಡ ಬಳಸ್ತಾರೆ. ಅಷ್ಟೇ ಅಲ್ಲದೆ ಔಷಧ ಗುಣಗಳು ಈ ಸಸ್ಯದಲ್ಲಿ ಇರೋದರಿಂದ ಏಷ್ಯಾದೆಲ್ಲೆಡೆ ಇದನ್ನು ಬೆಳೆಸ್ತಾರೆ. ಹಿಂದೂ ಮತ್ತು ಬೌದ್ಧ ಧರ್ಮದವರು ಈ ಹೂವನ್ನು ಪೂಜೆಗಾಗಿ ಬಳಸ್ತಾರೆ. ಈ ಗಿಡ ಸುಮಾರು 35 ಮೀಟರಷ್ಟು ಉದ್ದವಾಗಿ ಬೆಳೆಯುತ್ತದೆ. ಈ ಗಿಡದ ಎಲೆಗಳ ಬಗ್ಗೆ ಹೇಳೋದಾದರೆ 8ರಿಂದ ಸುಮಾರು 21 ಸೆಂಟಿಮೀಟರ್ ಉದ್ದದಷ್ಟು ಇದ್ದು ಗೊಂಚಲಾಗಿ ಎಲೆಗಳು ಇರ್ತವೆ. ಇನ್ನು ಕಾತರದಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಕಾಯ್ತಿರುವಂಥ ವಿಷಯ ಅಂತಂದರೆ ಅದು ಹೂವಿನ ಬಗ್ಗೆ. ಈ ಸಸ್ಯದಲ್ಲಿ ಹೂಗಳು ನೇರವಾಗಿ ಮರದ ಬಡ್ಡೆ ಮೇಲೆ ಬೆಳಿತವೆ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾವುದೇ ಆದಂಥ ಒಂದು ಬ್ರಾಂಚ್ ಆಗಲಿ ರೆಬ್ಬೆ ಕೊಂಬೆಗಳ ಮೇಲೆ ಬಿಡದೆ ನೇರವಾಗಿ ಮರದ ಅದು ಬಡ್ಡಿಯ ಮೇಲೆ ಬೆಳಿತವೆ. ಒಂದು ದಿನಕ್ಕೆ 1000 ಹೂಗಳನ್ನು ತಾಳುವಂಥ ಶಕ್ತಿ ಈ ಸಸ್ಯ ಪಡೆದಿದೆ. ಹೂಗಳು ತುಂಬ ಸುಗಂಧಭರಿತವಾಗಿದ್ದು ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ಹೆಚ್ಚು ಸುಗಂಧವನ್ನು ಬೀರ್ತವೆ. ಹೂಗಳು 6 ಸೆಂಟಿಮೀಟರಷ್ಟು
ಅಗಲವಾಗಿದ್ದು 6 ಪಕಳೆಗಳನ್ನು ಹೊಂದಿವೆ. ಇನ್ನು ಈ ಹೂವಿನಲ್ಲಿ ಗಂಡು ಭಾಗ ಪುಂಕೇಸರ ಏನಿದೆ ಅದು 2 ರೀತಿಯಾಗಿ ಜೋಡಣೆ ಆಗಿದೆ. ಅದೇ ಇಲ್ಲಿ ವೈಶಿಷ್ಟ್ಯ. ಒಂದು ನಾಗರ ಹೆಡೆ ಹಾಗೆ ಏನೋ ಕಾಣಿಸ್ತದೆ, ಅದನ್ನು ಹುಡ್ ಅಂತ ಕರಿತೀವಲ್ಲ, ಅದು ಒಂದು ಪುಂಕೇಸರ. ಅದರ ಕೆಳಗಡೆ ಹೂವಿನ ಕೆಳಭಾಗದಲ್ಲಿ ಇನ್ನೂ ಒಂದಿಷ್ಟು ಪುಂಕೇಸರಗಳಿವೆ, ಅದು ಇನ್ನೊಂದು ಭಾಗ. ಹಾಗಾಗಿ 2 ಭಾಗಗಳನ್ನು ಈ ಹೂವು ಹೊಂದಿದೆ. ನಾಗರ ಹೆಡೆಯಾಗಿ ಕಾಣುವ ಪುಂಕೇಸರ ಸಂತಾನ ಕ್ರಿಯೆಯಲ್ಲಿ ಪಾಲ್ಗೊಳ್ತದೆ. ಹೂವಿನ ಕೆಳಭಾಗದಲ್ಲಿ ಇರುವಂಥ ಪುಂಕೇಸರ ಯಾವುದೇ ಸಂತಾನ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಏಕೆಂದರೆ ಅದನ್ನು ನಾವು ಸ್ಟರೈಲ್ ಆಂಡ್ರೋಶಿಯಂ ಅಂತ ಕರಿತೀವಿ. ಹಾಗಾಗಿ ಅದು ಸಂತಾನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಶಕ್ತಿಯನ್ನು ಪಡೆದಿಲ್ಲ. ಇನ್ನು ಹೂವಿನ ಮಧ್ಯಭಾಗದಲ್ಲಿ ನಾನು ಈಗಾಗಲೇ ತೋರಿಸ್ತಿದ್ದೀನಿ. ಆ ಹೂವಿನ ಮಧ್ಯಭಾಗದಲ್ಲಿ ಇರುವಂಥ ಬಿಳಿ ಭಾಗ ಏನಿದೆ ಅದನ್ನು ನಾವು ಗೈನೋಶಮ್ ಅಂತ ಕರಿತೀವಿ. ಸ್ತ್ರೀ ಅಥವಾ ಹೆಣ್ಣು ಭಾಗ ಅದು ಹೂವಿನಲ್ಲಿರುವಂಥದ್ದು, ಅದನ್ನು ನಾವು ಗೈನೋಶಮ್ ಅಂತ ಕರಿತೀವಿ. ಇದೇ ನೋಡಿ ನಾಗರ ಹಾವಿನ ಹೆಡೆ ಹಾಗೆ ಕಾಣಿಸುವಂಥ ಒಂದು ಪುಂಕೇಸರ ತೋರಿಸ್ತಾ ಇದ್ದೀನಿ. ಇನ್ನು ಹೂವಿನ ಕೆಳಭಾಗದಲ್ಲಿ ಏನಿದೆ, ಸಣ್ಣದಾಗಿ ಬಿಳಿಯಾಗಿ ಏನಿದೆ ಕೆಳಭಾಗದಲ್ಲಿ ಉದ್ದುದ್ದಾಗಿ ಇದೆಯಲ್ಲ, ಅದು ಇನ್ನೊಂದು ರೀತಿಯಾದ ಪುಂಕೇಸರ. ಸಂತಾನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಮೇಲ್ಗಡೆ ಕಾಣಿಸುವಂಥ ಹಳದಿ ಬಣ್ಣದಲ್ಲಿರುವಂಥ ಪುಂಕೇಸರಗಳು. ಕೆಳಗಡೆ ಇರುವಂಥ ಬಿಳಿಯಾಗಿ ಕಾಣಿಸುವಂಥ ಪುಂಕೇಸರಗಳು ಸಂತಾನ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಇದು ನೋಡಿ, ಈ ಭಾಗಗಳೇನಿತ್ತು ಇವುಗಳು ಸ್ಟರೈಲ್ ಆದಂಥ ಆಂಡ್ರೋಶಿಯಂ. ಈ ಮಧ್ಯಭಾಗದಲ್ಲಿ ಕಾಣಿಸುವಂಥ ಬಿಳಿ ಭಾಗ ಅದು ಗೈನೋಶಿಯಂ. ಹಣ್ಣುಗಳು ಗಟ್ಟಿಯಾಗಿ ದೊಡ್ಡದಾಗಿ ಇರ್ತದೆ, ಅದಕ್ಕೆ ಇದನ್ನು ಕೆನಾನ್ ಬಾಲ್ ಟ್ರೀ ಅಂತ ಕರೀತಾರೆ ಅಂತ ಈಗಾಗಲೇ ಹೇಳಿದೆ. ಒಂದು ಕಾಯಲ್ಲಿ ಸುಮಾರು 65ರಿಂದ 550 ಬೀಜಗಳನ್ನು ಹೊಂದುವಂಥ ಶಕ್ತಿ ಈ ಹಣ್ಣುಗಳು ಪಡೆದಿದ್ದಾವೆ. ಜೊತೆಗೆ ಒಂದು ಮರ ಒಂದು ದಿನಕ್ಕೆ 150ರಷ್ಟು ಕಾಯಿಗಳನ್ನು ಪಡಿಬಹುದು. ಒಂದು ಹಣ್ಣು ಮ್ಯಾಚರ್ ಆಗೋದಕ್ಕೆ ಸುಮಾರು 1 ವರ್ಷದಿಂದ 18 ತಿಂಗಳ ಕಾಲ ಬೇಕಾಗ್ತದೆ. ಈ ಗಿಡಕ್ಕೆ ಔಷಧ ಗುಣಗಳು ಕೂಡ ಉಂಟು. ಮಲೇರಿಯಾಕ್ಕೆ, ಹಲ್ಲು ನೋವು ಅಥವಾ ಬೇರೆ ಇನ್ಯಾವುದಾದ್ರೂ ಉರಿತಗಳು, ನೆಗಡಿ, ಕೆಮ್ಮು, ಹೀಗೆ ಹಲವಾರು ರೋಗಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ. ಶಿವನಿಗೆ ಅಚ್ಚುಮೆಚ್ಚಾದಂಥ ಈ ಹೂವನ್ನು ಶಿವನ ಪೂಜೆಗೆ ಕೂಡ ಬಳಸ್ತಾರೆ. ಇದಿಷ್ಟಾಗಿತ್ತು ಈ ನಾಗಲಿಂಗ ಪುಷ್ಪದ ವಿವರಣೆ. ಬಹುಶಃ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ವೈಶಿಷ್ಟ್ಯತೆ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.